ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯಲ್ಲಿ ಅಪ್ರಾಪ್ತರಿಗೆ ಮದ್ಯ ಮಾರಾಟ ಮತ್ತು ಪೂರೈಕೆ ತಡೆಯಲು ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿದೆ. ನಗರದ ಶಹರ್ ಪೊಲೀಸ್ ಠಾಣೆ ಸಭಾಭವನದಲ್ಲಿ ಬಾರ್ ಮತ್ತು ರೆಸ್ಟೋರೆಂಟ್ ಅಸೋಸಿಯೇಷನ್ ಹಾಗೂ ಮದ್ಯ ಮಾರಾಟಗಾರರ ಸಭೆಯಲ್ಲಿ ಮಾತನಾಡಿದ ಡಿವೈಎಸ್ಪಿ ಸೈಯದ್ ರೋಷನ್ ಸಮೀರ್, 21 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಿಗೆ ಯಾವುದೇ ಕಾರಣಕ್ಕೂ ಮದ್ಯ ಮಾರಾಟ ಮಾಡಬಾರದು ಎಂದು ಸೂಚನೆ ನೀಡಿದರು. ಅಪ್ರಾಪ್ತರಿಗೆ ಮದ್ಯ ಪೂರೈಕೆ ಮಾಡಿದರೆ ಪರವಾನಗಿ ಅಮಾನತು ಅಥವಾ ರದ್ದುಪಡಿಸುವುದರ ಜೊತೆಗೆ ಮಾಲೀಕರು, ವ್ಯವಸ್ಥಾಪಕರು ಮತ್ತು ಪರವಾನಗಿದಾರರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಲಾಗುವುದು ಅಂತ ತಿಳಿಸಿದರು. ಮದ್ಯ ಖರೀದಿಸುವವರ ವಯಸ್ಸನ್ನ ಆಧಾರ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್ ಸೇರಿದಂತೆ ಅಧಿಕೃತ ದಾಖಲೆಗಳ ಮೂಲಕ ಪರಿಶೀಲಿಸಿದ ಬಳಿಕವೇ ಮದ್ಯ ಮಾರಾಟ ಮಾಡಬೇಕು ಅಂತ ತಿಳಿಸಿದರು. ಜೊತೆಗೆ ಬಾರ್ ಹಾಗೂ ಮದ್ಯ ಮಾರಾಟ ಕೇಂದ್ರಗಳಲ್ಲಿ ಕಾರ್ಯನಿರ್ವಹಿಸುವ ಸಿಸಿಟಿವಿ ಕ್ಯಾಮೆರಾಗಳನ್ನ ಕಡ್ಡಾಯವಾಗಿ ಅಳವಡಿಸಬೇಕು. ನಿಯಮ ಉಲ್ಲಂಘಿಸುವ ಸಂಸ್ಥೆಗಳ ವಿರುದ್ಧ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗುವುದು ಅಂತ ಹೇಳಿದರು. ಶಾಲೆ ಕಾಲೇಜುಗಳಲ್ಲಿ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಯುವಕರು ಮದ್ಯ, ತಂಬಾಕು ಹಾಗೂ ಮಾದಕ ವಸ್ತುಗಳ ಚಟಕ್ಕೆ ಬಲಿಯಾಗದಂತೆ ತಡೆಯಲು ಪೊಲೀಸ್ ಇಲಾಖೆ ಕ್ರಮವನ್ನು ಕೈಗೊಳ್ಳಲಿದೆ ಅಂತ ತಿಳಿಸಿದರು. ಸಭೆಯಲ್ಲಿ ಸಿಪಿಐ ಮಲ್ಲಪ್ಪ ಮಡ್ಡಿ, ಪಿಎಸ್ಐಗಳಾದ ಅನಿಲ್ ಕುಂಬಾರ್, ಗಂಗಾಧರ್ ಪೂಜಾರಿ, ಅಪ್ಪಣ್ಣ ಐಗಳಿ ಹಾಗೂ ಬಾರ್ ಮತ್ತು ರೆಸ್ಟೋರೆಂಟ್ ಮಾಲೀಕರು ಉಪಸ್ಥಿತರಿದ್ದರು. ಕಾನೂನು ನನಗೆ ಗೊತ್ತಿಲ್ಲ, ನಮಗೆ ಗೊತ್ತಾಗಲಿಲ್ಲ ಅಂದರೆ ಅದು ನಿಮ್ಮ ತಪ್ಪು ಅಷ್ಟೇ. ಅದು ಹಾಗಾಗ್ಬಿಟ್ಟು ಎಲ್ಲರೂ ಕೂಡ ಜಾಗೃತರಾಗಿ ಕೊಟ್ಟಿರ್ತಕ್ಕಂಥ ಸೂಚನೆಗಳನ್ನು ಕಟ್ಟುನಿಟ್ಟಾಗಿ ಪಾಲನೆ ಆಗಬೇಕು. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ, ನಮ್ಮಲ್ಲಿ ಹದಿಹರೆಯದ ಮಕ್ಕಳೇನಿದ್ದಾರೆ ಅವರೆಲ್ಲರೂ ಕೂಡ ಮದ್ಯ ಸೇವನೆ ಮಾಡಿ ಹಾಗೂ ತಂಬಾಕು ಸೇವನೆ ಮಾಡಿಬಿಟ್ಟು ಆರೋಗ್ಯದ ಸಮಸ್ಯೆಗಳಿಗೆ ಈಡಾಗಿರ್ತಕ್ಕಂತಹ ಒಂದು ಅಪಾಯದಲ್ಲಿ ಸಮುದಾಯ ಇದೆ. ಕರ್ನಾಟಕ ರಾಜ್ಯದಲ್ಲಿ ಏನಿದೆ, ಬಹಳಷ್ಟು ಸಂಖ್ಯೆಯಲ್ಲಿ ಇವೆರಡು ಅಡಿಕ್ಟ್ಸ್, ಮದ್ಯಪಾನ ಆಮೇಲೆ ತಂಬಾಕು ಸೇವನೆ ಮಾಡಿಬಿಟ್ಟು ಸಾಕಷ್ಟು ಪ್ರಮಾಣದಲ್ಲಿ ಆರೋಗ್ಯವನ್ನು ಹಾಳು ಮಾಡಿಕೊಂಡು ಈ ರಾಷ್ಟ್ರವನ್ನು ಕಟ್ಟತಕ್ಕಂತಹ ಯುವಜನತೆ ಏನಿದೆ, ಇದರ ಒಂದು ವ್ಯಸನಕ್ಕೆ ಉಂಟಾಗ್ಬಿಟ್ಟು ನಮ್ಮ ಒಂದು ಯುವ ಶಕ್ತಿ ಏನಿದೆ ಅದು ದೇಶದಲ್ಲಿ ಕುಂದು ಹೋಗ್ತಕ್ಕಂತಹ ಸಾಧ್ಯತೆಗಳು ಕಂಡು ಬಂದಿರೋದ್ರಿಂದ ವಿಶೇಷವಾಗಿ ಕರ್ನಾಟಕದಲ್ಲಿ 17 ವರ್ಷ ಮತ್ತು ಅದಕ್ಕಿಂತ ಕಡಿಮೆ ಇರ್ತಕ್ಕಂಥ ವಯಸ್ಸಿನ ಮಕ್ಕಳೇನಿದ್ದಾರೆ ಅವರೆಲ್ಲರೂ ಕೂಡ ಈ ಚಟಕ್ಕೆ ಬಿದ್ದುಬಿಟ್ಟು ಹಾಳಾಗಿದ್ದಾರೆ. ಈ ಒಂದು ಅಂಶ ಕಂಡು ಬಂದಿರೋದ್ರಿಂದ ಇದರ ಒಂದು ಪರಿಣಾಮ ಏನಿದೆ, ದೇಶದ ಮುಂದಿನ ಪೀಳಿಗೆ ಬಗ್ಗೆ, ಭವಿಷ್ಯದ ಬಗ್ಗೆ ಒಂದು ವ್ಯತಿರಿಕ್ತ ಆಗಿರುವಂತಹ ಒಂದು ಪರಿಣಾಮ ಆಗಿರೋದು ನಮಗೆ ಒಂದು ಎಚ್ಚರಿಕೆಯ ಗಂಟೆ ಆಗಿದೆ. ಹಾಗಾಗ್ಬಿಟ್ಟು ಸರ್ಕಾರ ಹಾಗೂ ರಾಜ್ಯದ ಗೃಹ ಸಚಿವರು ಕೂಡ ಇದ್ರ ಬಗ್ಗೆ ಸಾಕಷ್ಟು ಒಂದು ಆಸಕ್ತಿಯನ್ನು ವಹಿಸಿಬಿಟ್ಟು ಒಂದು ಯುವಜನತೆಯ ಒಂದು ಗುಣಮಟ್ಟ ಹೆಚ್ಚಿಸಲಿಕ್ಕೆ, ಆಮೇಲೆ ಅಪ್ರಾಪ್ತರೇನಿದ್ದಾರೆ ಇಂತಹ ವ್ಯಸನಗಳಿಗೆ ಈಡಾಗಲಾರದ ರೀತಿಯಲ್ಲಿ ಅದನ್ನೊಂದು ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ಬಿಟ್ಟು ಸೂಚನೆಗಳನ್ನು ನಮಗೆಲ್ಲ ನೀಡಿದ್ದಾರೆ. ಯಾವುದೇ ಮದ್ಯವನ್ನು ಮಾರಾಟ ಮಾಡಬಾರ್ದು ಮತ್ತು ಬೇರೆ ರೀತಿಯಲ್ಲಿ ನೀಡಬಾರ್ದು. ಯಾರಿಗೆ ಕೊಡಬಾರ್ದು, ಮಾನಸಿಕವಾಗಿ ಯಾರು ಅಸ್ವಸ್ಥರಾಗಿರ್ತಾರೆ ಅಂಥವರಿಗೆ ಮದ್ಯವನ್ನು ನೀಡಬಾರ್ದು. ಯಾರು ಮೆಂಟಲಿ ವೀಕ್ ಇದ್ದಾರೆ, ಡಿಸಾರ್ಡರ್ ಇದ್ದಾರೆ ಅಂಥವರಿಗೆ ಮದ್ಯವನ್ನು ಮಾರಾಟ ಮಾಡಬಾರ್ದು. ನಂಬರ್ 1. ಎರಡನೇದು, ಆಲ್ರೆಡಿ ಅವನು ಕುಡಿದಿದ್ದಾನೆ, ಫುಲ್ ಕುಡಿದಿದ್ದಾನೆ, ತೂರಾಡ್ತಾ ಇದ್ದಾನೆ ಅವನು ಅಂದರೆ ಅಂಥವ್ರಿಗೆ ಕೂಡ ಮದ್ಯ ನೀಡಬಾರ್ದು. ಗಲಭೆ ಮತ್ತು ಸಾರ್ವಜನಿಕ ಶಾಂತಿ ಭಂಗ ಅಥವಾ ಯಾವುದೇ ಇತರ ಅಪರಾಧದಲ್ಲಿ ಭಾಗವಹಿಸ್ತಾರೆ. ಇವರು ಕುಡಿದ್ಬಿಟ್ಟು ಹೋಗ್ಬಿಟ್ಟು ಗಲಾಟೆ ಮಾಡ್ತಾರೆ, ದೊಂಬಿ ಮಾಡ್ತಾರೆ ಅಥವಾ ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ನಷ್ಟ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಬಂದಿರತಕ್ಕಂಥ ವ್ಯಕ್ತಿಗಳು ಇವ್ರ ಮುಂದೆ ಏನು ಮಾಡ್ಬೋದು ಅಂತೇಳಿ ನಿಮಗೆ ಕೂಡ ಗೊತ್ತಾಗುತ್ತೆ. ಅಂಥವರಿಗೆ ಮದ್ಯವನ್ನು ಪೂರೈಕೆಯನ್ನು ಮಾಡಬಾರ್ದು. 21 ವರ್ಷ ಕಡಿಮೆ ವಯಸ್ಸಿನ ವ್ಯಕ್ತಿಗಳು ಯಾರನ್ನ ಬಂದರೆ ಅವ್ರಿಗೆ ಕೂಡ ಮದ್ಯವನ್ನು ನೀಡಬಾರ್ದು. 21 ವರ್ಷಕ್ಕಿಂತ ಕಡಿಮೆ ಇರತಕ್ಕಂಥ ವಯಸ್ಸಿನವ್ರು ಬಂದರೆ ನೀವು ಅವ್ರನ್ನ ಯಾವ ರೀತಿ ಗುರುಸ್ಬೋದು, ಅವ್ರದ್ದು ಆಧಾರ್ ಕಾರ್ಡ್ ಇರುತ್ತೆ, ಆನಂತರ ಎಲೆಕ್ಷನ್ ಕಾರ್ಡ್ ಇರುತ್ತೆ, ಡ್ರೈವಿಂಗ್ ಲೈಸೆನ್ಸ್ ಇರುತ್ತೆ, ಇದರಲ್ಲೆಲ್ಲ ಕೂಡ ನಮೂದು ಮಾಡಿರ್ತಾರೆ. ಅದನ್ನು ವೆರಿಫೈ ಮಾಡಿಬಿಟ್ಟು ಹೌದು ಇವನು 21 ವರ್ಷ ದಾಟಿರ್ತಕ್ಕಂಥನು ಅಂದರೆ ನೀವು ಅವಾಗ ಪೂರೈಕೆ ಮಾಡ್ಬೋದು. ಈ ರೀತಿ ಯಾರನ್ನ ಕೊಟ್ಟಿರ್ತಕ್ಕಂಥ ಇನ್ಸ್ಟ್ರಕ್ಷನ್ಸ್ನ ಸರಿಯಾಗಿ ಫಾಲೋ ಮಾಡದೇ ಇದ್ದರೆ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮಗಳನ್ನು ಕೈಗೊಳ್ಬೋದು. ಯಾರ ಮೇಲೆ ತಗೊಳ್ಬೋದು, ಮಾಲೀಕರ ಮೇಲೆ ತಗೊಳ್ಬೋದು, ಅಲ್ಲಿರ್ತಕ್ಕಂಥ ಮ್ಯಾನೇಜರ್ ಮೇಲೆ ತಗೊಳ್ಬೋದು, ಆಮೇಲೆ ಪರವಾನಗಿ ಲೈಸೆನ್ಸ್ ಹೋಲ್ಡರ್ಸ್ ಯಾರಿದ್ದಾನೆ ಅವನ ಮೇಲೆ ಕೂಡ ಕ್ರಮ ತಗೊಳ್ಬೋದು. ಲೋಪ ಆಗ್ಲಾರದ ರೀತಿಯಲ್ಲಿ ತಾವೆಲ್ಲರೂ ಕೂಡ ಪೊಲೀಸ್ ಇಲಾಖೆಯೊಂದಿಗೆ ಸಹಕರಿಸಬೇಕು. ನಿಯಮಗಳನ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡಿಬಿಟ್ಟು ತಮ್ಮ ಒಂದು ಬಿಸ್ನೆಸ್ ಏನಿದೆ ಅದನ್ನು ಕ್ಯಾರಿ ಔಟ್ ಮಾಡಬೇಕು.